ಚಿತ್ರರಂಗದಲ್ಲಿ ಈಗಾಗಲೇ ತಮ್ಮ ಪರಿಶ್ರಮದ ಮೂಲಕ, ನಟನೆಯ ಮೇಲೆ ಅವರಿಗಿರುವಂತಹ ಪ್ರೀತಿಯ ಮೂಲಕ ಬಹಳಷ್ಟು ಜನರ ಪ್ರೀತಿಯನ್ನು ಪಡ್ಕೊಂಡಿದ್ದಾರೆ. ಇದೀಗ ಸೂರ್ಯ ಮೂಲಕ ಮತ್ತಷ್ಟು ನಮ್ಮನ್ನ ರಂಜಿಸೋದಕ್ಕೆ ರೆಡಿ ಆಗಿರುವಂತಹ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ನಮ್ಮ ಸೂರ್ಯ ಜಸ್ಟ್ ಮ್ಯಾರಿಡ್ ಸಿನಿಮಾ ಮೂಲಕ ಮತ್ತೆ ನಮ್ಮ ಹತ್ರ ಬರ್ತಾ ಇದ್ದಾರೆ. ನಮ್ಮ ಶೈನ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತ. ಶೈನ್ ಶೆಟ್ಟಿ, ಥ್ಯಾಂಕ್ ಯು. ಶಮೀರಾ ಬೇಳವೆ ಅವರೇ, ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನನಗೆ ನೀಡಿದ್ದಕ್ಕೆ. ಆ್ಯಂಡ್ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೇಜ್ ಮೇಲೆನಾ? ಓಕೆ, ಸೊ ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಅವಾಗ. ಆ್ಯಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದು ಗ್ಯಾಪ್ ಇತ್ತು. ನೆಕ್ಸ್ಟ್ ಏನು, ಯಾವ ಸಿನಿಮಾ ಮಾಡೋದು, ಏನು ಕತೆ, ಯಾವ ಅವಕಾಶ, ಏನು ಕತೆ ಅಂತ ಗೊತ್ತಿರಲಿಲ್ಲ ಅವಾಗ. ಸುಮ್ಮನೆ ಕುತ್ಕೊಳ್ಳೋದು ಯಾಕೆ, ಆ ಟೈಮಲ್ಲಿ ಲೆಟ್ಸ್ ಯುಟಿಲೈಸ್, ಏನೋ ಒಂದು ಮಾಡ್ತಾ ಇರೋಣ, ಒಂದು ಏನೋ ಜಿಮ್ಗೆ ಹೋಗೋದು, ಇನ್ನೊಂದು ಮತ್ತೊಂದು. ಸೊ ಅವಾಗ ಆಲ್ಮೋಸ್ಟ್ ಒಂದು 12 kilos ಏನೋ ಕಮ್ಮಿ ಆಗಿದ್ದೆ. ಆ್ಯಂಡ್ ಒಂದು ಜರ್ನಿಯಲ್ಲಿ ಇರೋಣ, ಒಂದು ಫಿಟ್ನೆಸ್ ಇಟ್ಕೊಂಡಿರೋಣ, ಅವಾಗ ಯಾವುದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ. ಆ್ಯಂಡ್ ಆ ಜರ್ನಿಯಲ್ಲಿ ಇರಬೇಕಾದ್ರೆ ಬಂದಿದ್ದ ಕಾಲು ನನಗೆ ಅಜನೀಶ್ ಲೋಕನಾಥ್ ಅವರದ್ದು. ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತನೂ ಆ ಅಭ್ಯಾಸದಲ್ಲಿದ್ದರೆ ಯುದ್ಧ ಕರೆಕ್ಟಾಗಿ ಬಂದಾಗ ನಾವು ರೆಡಿಯಾಗಿ ಇರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಸರ್. ಕಾಲ್ ಮಾಡಿ ನಾನು ಅಜನೀಶ್ ಲೋಕನಾಥ್ ಸರ್, ನಂಬರ್ ಇದೆ ನನ್ನ ಹತ್ರ, ಹೇಳಿ ಸರ್. ಅವ್ರನ್ನ ನಾನು ರಕ್ಷಿತ್ ಸರ್ ಬರ್ಡೇ ಅಲ್ಲಿ ನೋಡಿದೆ ಬಿಟ್ರೆ ಹತ್ತಿರದಿಂದ ಮಾತಾಡಿದ್ದು ಯಾವತ್ತೂ ಇಲ್ಲ. ಬಟ್ ಕಾಂತಾರ ಸಿನಿಮಾ ಆದಮೇಲೆ ಅಂತ ಒಂದು ದೊಡ್ಡ ಹಿಟ್ಟನ್ನ ಕೊಟ್ಟು ಅಂತ ಒಬ್ಬ ಸಂಗೀತ ನಿರ್ದೇಶಕ ನನಗೆ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆ ಅನಿಸ್ತಾ ಅವತ್ತಿನ ದಿವಸ. ಆ್ಯಂಡ್ ಅದಾದಮೇಲೆ ಬಾಬಿ ಮ್ಯಾಮ್ ಮತ್ತು ಅಜನೀಶ್ ಸರ್ ಬಂದು ಕತೆ ಹೇಳಿ, ಅಂದರೆ ಸಿನಿಮಾ ಮಾಡ್ತಾ ಇದ್ದೀವಿ, ನೀವು ಮೇನ್ ಲೀಡ್ ಮಾಡಬೇಕು ಅಂತ ಹೇಳಿದಾಗ ಖುಷಿ ಆಯಿತು. ಯಾಕಂದರೆ ಇಷ್ಟು ವರ್ಷಗಳ ಅನುಭವ ಇರುವಂತಹ, ಅಂದರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿಯೇ ಇರ್ಬೋದು, ಆದರೆ ಇಷ್ಟು ವರ್ಷಗಳ ಅನುಭವ ಅವ್ರಿಗೇನಿದೆ, ಅದ್ರ ಜೊತೆಗೆ ಇನ್ಫ್ಯಾಕ್ಟ್ ಅಜನೀಶ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಮ್ಯಾಮ್ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ. ಸೊ ಅಷ್ಟು ಅನುಭವ ಪ್ಲಸ್ ಇವರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲ್ಲಿ ನಮ್ಮಲ್ಲಿ ಹುಟ್ಕೊಂಡಿರುತ್ತೆ ಕಲಾವಿದರಿಗೆ. ಆ್ಯಂಡ್ ಆ ಎಕ್ಸ್ಪೆಕ್ಟೇಷನ್ಗೆ ಕರೆಕ್ಟಾಗಿ ಬಂದಿರುವಂಥ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿಡ್. ಸೊ ಅದಾದ್ಮೇಲೆ ಕತೆ ಹೇಳಿದ್ರು, ಖುಷಿ ಆಯಿತು. ಆ್ಯಂಡ್ ಅವ್ರಿಗೆ ಯಾವ ಥರ ಬೇಕಿತ್ತು ಆ ಪಾತ್ರಕ್ಕೆ ಆ ಥರ ಅವಾಗ ಕಾಣ್ತಾ ಇದ್ದೆ ನಾನು. ಆ್ಯಂಡ್ ಅದಕ್ಕೆ ರೆಡಿ ಆದಂಗೆ ಆಯಿತು. ಆ್ಯಂಡ್ ಖುಷಿ ಏನು ಅಂತ ಹೇಳಿದ್ರೆ, ನಾನು ಇನ್ನೂ PUC ಓದ್ತಿರ್ಬೇಕಾದ್ರೆ ನನ್ನ ಕುಂದಾಪುರದಲ್ಲಿ ಶೇಖರ್ ಅಣ್ಣ ಅಂತ ಇದ್ದಾರೆ, ಅಲ್ಲಿ JK ಹೋಟೆಲ್ ಅಂತ ಇದೆ. ಅವರು ನೀನು ಓದೆಲ್ಲ ಮುಗಿಸ್ಕೊಳಪ್ಪ, ನನಗೆ ದೇವರಾಜ್ ಅವ್ರ ಪರಿಚಯ, ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದರು. ಅದಾದ್ಮೇಲೆ ಶೇಖರ್ ಅಣ್ಣ ಆ ಒಂದು ಭರವಸೆ ಕೊಟ್ಟರು. ಬಟ್ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡ್ಸಿದ್ರು. ಅದು ಆ ಕನಸೇನಿತ್ತೋ ಅವ್ರ ಮುಖಾಂತರ ಬರೋ ಅವಕಾಶ, ಅವ್ರ ಜೊತೆಗೆ ಅವಕಾಶ ಸಿಕ್ಕಿದಂಗೆ ಆಯ್ತು ನನಗೆ ಈ ಜಸ್ಟ್ ಮ್ಯಾರಿಡ್ ಮುಖಾಂತರ. ಆ್ಯಂಡ್ ಎಲ್ಲ ದೊಡ್ಡ ತಾರಾಗಣ ಇದೆ.